ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಶೇಷ ಏನಂದರೆ, ನಾನು ನಮ್ಮೂರಲ್ಲಿ ನಡೀತಿರೋ ಹಬ್ಬದ ಬಗ್ಗೆ ಹೇಳ್ತಾ ಇದ್ದೀನಿ. ಮಾರಿ ಹಬ್ಬ ಅಂತ ನಡೆಯುತ್ತೆ. ನಮ್ಮ ಊರ ದೇವ್ರ ಹೆಸರು ಅರೆಕಲಮ್ಮ ದೇವಿ ಅಂತ. ಸೊ ಇದು 2 ವರ್ಷಕ್ಕೆ ಒಂದ್ಸತಿ ನಡೆಯುತ್ತೆ ಈ ಹಬ್ಬ. ಈ ವರ್ಷ ಬಂದಿದೆ. ಅದಕ್ಕೆ ಕಾಡಿಗೆ ಹೋಗ್ಬಿಟ್ಟು ಒಂದು ಮರ ಸೆಲೆಕ್ಟ್ ಮಾಡ್ತಾರೆ. ದೇವರು ಮಾಡೋದಂದರೆ ಪೂರ್ತಿ ಬಾಡಿ ಒಂದೇ ಮರದಲ್ಲೇ ಮಾಡ್ತಾರೆ. ಕೈ ಸಪ್ರೇಟು, ಕಾಲು ಸಪ್ರೇಟು, ಮುಖ ಸಪ್ರೇಟ್ ಎಲ್ಲ ಮಾಡಲ್ಲ. ಸೊ ಇಡೀ ಟೋಟಲ್ ಬಾಡಿ ಒಂದೇ ಮರದಲ್ಲೇ ಇರುತ್ತೆ. ಆ ರೀತಿ ನೋಡಿ ಸೆಲೆಕ್ಟ್ ಮಾಡ್ತಾರೆ. ಅದು ಯಾವುದಕ್ಕೆ ಓಕೆ ಕೊಡುತ್ತೆ ಅದನ್ನು ಮಾರ್ಕ್ ಮಾಡಿ ಬರ್ತಾರೆ ಒನ್ ಡೇ ಹೋಗ್ಬಿಟ್ಟು. ನೆಕ್ಸ್ಟ್ ಇನ್ನೊಂದು ದಿನ ದೇವಸ್ಥಾನದಲ್ಲಿ ಊರಲ್ಲೆಲ್ಲ ಪೂಜೆ ಮಾಡಿಬಿಟ್ಟು ಅಪ್ಪನೆ ತೊಗೊಂಡು ಹೋಗಿ ಊರಿನ ಜನ ಎಲ್ಲ ಹೋಗಿ ಆ ಮರನ ಕಡ್ದು ಅಮ್ಮನದು ಫೇಸ್ ಎಲ್ಲ ಅಲ್ಲೇ ಮಾರ್ಕ್ ಮಾಡಿಕೊಂಡು ತೊಗೊಂಡು ಬರ್ತಾರೆ. ಆ ಸಂಭ್ರಮನೇ ಬೇರೆ. ಸೊ ಅಲ್ಲಿಗೆ ಹಬ್ಬ ಜೋರು ಶುರು ಆಯಿತು ಅಂತ ಅರ್ಥ. ಈ ಹಬ್ಬ ಬಂತು ಅಂದರೆ ಇಡೀ ರಿಲೇಷನ್ಸ್ ಎಲ್ಲರೂ ಬರ್ತಾರೆ. ಎಲ್ಲರಿಗೂ ಕರಿತೀವಿ. ಸಕ್ಕದಾಗಿರುತ್ತೆ ಮಾತ್ರ. ಜಾತ್ರೆ ಜಾತ್ರೆ ಜಾತ್ರೆ. ಎಲ್ಲೆಲ್ಲಿರೋರು ಹರಕೆ ಹೊತ್ತಿರ್ತಾರಲ್ಲ ಅವರೆಲ್ಲರೂ ಕೂಡ ಈ ಹಬ್ಬಕ್ಕೆ ಬಂದೇ ಬರ್ತಾರೆ. ಸೊ ಏನೇ ಫೈಟಿಂಗ್ಸ್ ಇರಲಿ, ಏನೇ ಮನಸ್ತಾಪ ಇರಲಿ, ಈ ಹಬ್ಬ ಬಂತಂದರೆ ಎಲ್ಲರೂ ಒಂದಾಗ್ಬಿಟ್ಟು ಇರ್ತಾರೆ. ಫ್ಯಾಮಿಲಿಯಲ್ಲಿ ಫ್ರೆಂಡ್ಸ್ ಎಲ್ಲರೂ ಬರ್ತಾರೆ. ಬನ್ನಿ ನೋಡೋಣ ಅದರ ಸಂಭ್ರಮನ. ಅಯ್ಯೋ ಜಯಕ್ಕ ಸ್ವರ್ಗ ಬರ್ದ ಜನನೇ ಹೋಗೋದು. ಎಲ್ಲಿ ದೇವರು ಅಮ್ಮ ಮರ ತರೋ ಒಂದಿನ ಹಿಂದಿನ ದಿನ ಹೋಗಿ ಕಾಡಲ್ಲಿ ಮಾರ್ಕ್ ಮಾಡಿ ಬರ್ತಾರೆ. ನೆಕ್ಸ್ಟ್ ಡೇ ಊರವರೆಲ್ಲ ಹೋಗ್ಬಿಟ್ಟು ಆ ಮರನ ಪೂಜೆ ಮಾಡಿ ಕಟ್ಬಿಟ್ಟು, ದೇವರು ಅಪ್ಪಣೆ ಆಗಿರತ್ತಲ್ವ, ಸೊ ಅದನ್ನು ಪೂಜೆ ಮಾಡಿ ಕಟ್ಬಿಟ್ಟು ಈ ರೀತಿ ರಫ್ ಸ್ಕೆಚ್ ಹಾಕಿಬಿಟ್ಟು ಅಲ್ಲೇ ಕೆತ್ತನೆ ಮಾಡ್ಕೋತಾರೆ ಆ ತಾಯಿ ಮುಖನ. ಸೊ ದಟ್ ಅದಕ್ಕೆ ಪೂಜೆ ಮಾಡಿಬಿಟ್ಟು ಅರಿಶಿನ ಕುಂಕುಮ ಎಲ್ಲ ಹಾಕಿ, ಭಂಡಾರ ಎಲ್ಲ ಹಾಕಿ, ಕಪ್ಪುದೊಂದು ಬಟ್ಟೆ ಒಜ್ಜಿಸಿ ಭುಜದ ಮೇಲೆ ಹೊತ್ಕೊಂಡು ತೊಗೊಬರ್ತಾರೆ. ಇದು ಭುಜದ ಮೇಲೆ ಹೊತ್ಕೊಂಡು ತರಬೇಕು. ಕಾರಲ್ಲಿ, ಟ್ರ್ಯಾಕ್ಟ್ರ್, ಲಾರಿಲೆಲ್ಲ ತರೋ ಹಾಗಿಲ್ಲ. ಹಾಗೆ ಫೈನಲ್ ಲುಕ್ ಹೀಗಿರುತ್ತೆ ನೋಡಿ. ಸಂಭ್ರಮ ಅಂದರೆ ಸಂಭ್ರಮ ಇರುತ್ತೆ. ಈ ದೇವತೆ ಬರೋ ದಿನ ದೇವಸ್ಥಾನಗಳ ಹತ್ರ, ಮನೆಗಳ ಹತ್ರ ಎಲ್ಲ ಶುಭ್ರ ಮಾಡಿ ಸಾರಿಸಿ ಗುಡಿಸಿ ರಂಗೋಲಿ ಹಾಕಿರ್ತಾರೆ. ಮುಂಚೆ ಎಲ್ಲ ಸಗಣಿನೆಲ್ಲ, ಮಣ್ಣಿನೆಲ್ಲ ಇರೋದು, ಸಗಣಿ ಎಲ್ಲ ಹಾಕೋರು. ಈಗ ಸಿಮೆಂಟ್ ರೋಡು ಅಥವಾ ಟಾರ್ ರೋಡ್ ಇರೋದ್ರಿಂದ ಈ ರೀತಿ ಬರೀ ನೀರು ಹಾಕಿಬಿಟ್ಟು ಕಲರ್ಫುಲ್ಲಾಗಿ ರಂಗೋಲಿ ಹಾಕಿ, ದೀಪಾವಳಿಲಿ ಹೇಗೆ, ನ್ಯೂ ಇಯರಲ್ಲಿ ಹೇಗೆ ಪಟಾಕಿ ಹೊಡಿತಾರೆ, ಇಲ್ಲೂ ಹಂಗೆ ಜೋರು ಪಟಾಕಿ ಹೊಡೆದು ಆ ತಾಯಿನ ಸ್ವಾಗತ ಮಾಡ್ತಾರೆ. ರಾತ್ರಿ ಆಗಲಿ ಬಂದೇ ಬರ್ತಾರೆ. ಅಲ್ಲಿ ಕಾಣಿಸ್ತಾ ಇದೆ ನೋಡಿ ಕುಂಕುಮ ರೆಡ್ ಕಲರ್. ಪಟಾಕಿ ಎಣ್ಣೆ ನೋಡಿ ಅಲ್ಲಿ ಹೊತ್ಕೊಂಡು ಬರ್ತಾರೆ. ಅರಿಶಿನ ಕುಂಕುಮ ಭಂಡಾರ ಹೂವು ಎಲ್ಲ ಹಾಕಿ ಟೈಮಿಂಗ್ಸ್ ಹೇಳಿರ್ತಾರೆ ಇಲ್ಲಿ ಪೂಜಾರಿ ಅವರು ಮತ್ತು ಅರ್ಚಕರು.
ಇಷ್ಟು ಗಂಟೆಗೆ ಪೂಜೆ ಮಾಡಿ ಅಭಿಷೇಕ ಮಾಡಿ ಶುರು ಮಾಡಿ ಎತ್ತಕ್ಕೆ ಅಂತ ಆ ಟೈಮಲ್ಲಿ ತೊಗೊಂಡು ಬರ್ತಾರೆ. ಅಲ್ಲಿ ಪರಶುರಾಮ್ ದೇವ್ರು ಅಂತ ಇರುತ್ತೆ. ದೇವರು ಪರ್ಮಿಷನ್ ಕೊಟ್ರೇ ಅದು ಹೆಬ್ಬಾಗಿಲೊಳಗೆ ಬರುತ್ತೆ, ಇಲ್ಲಾಂದರೆ ಬರೋದಿಲ್ಲ. ಬಂದಮೇಲೆ ಅಲ್ಲಿ ಬಸವನ ದೇವಸ್ಥಾನ ಇದೆ. ಅಲ್ಲಿ ಆ್ಯಕ್ಚುಲಿ ಈ ಸತಿ ಅಮ್ಮ ಅವರು ಬೇಗ ಬಂದಿದ್ದಾರೆ ಊರೊಳಗಡೆ. ಯಾವಾಗಲೂ ತುಂಬ ಲೇಟ್ ಆಗೋದು. ಒಂದೊಂದು ಸತಿ ಬೇಗ ಬರುತ್ತೆ, ಒಂದೊಂದು ದಿವಸ ಸಿಕ್ಕಾಪಟ್ಟೆ ಲೇಟ್ ಆಗುತ್ತೆ. ರಾತ್ರಿ 12 ಗಂಟೆ, ಮಧ್ಯರಾತ್ರಿ 3 ಗಂಟೆ ಆದರೂ ಆಗುತ್ತೆ ಊರೊಳಗಡೆ ಬರೋದಕ್ಕೆ. ಈ ಸತಿ ಏನೋ ಎಲ್ಲರಿಗೂ ಅದೃಷ್ಟ ಇರಬೇಕು, ಏನೋ ಒಳ್ಳೇದಾಗ್ಬೋದು ಎಲ್ಲರಿಗೂ. ಮೇ ಬಿ ಅವ್ರವ್ರ ಲೈಫ್ ಮೇಲೆ ಹೋಗೋದಿಲ್ಲ. ಬಟ್ ಆ ತಾಯಿ ಆಶೀರ್ವಾದ ಬೇಗ ಸಿಕ್ಕಿದೆ. ಮರ ಕೂಡ ತುಂಬ ಡಿಲೇ ಆಗಿಲ್ಲ. ಮರ ಸೆಲೆಕ್ಟ್ ಮಾಡೋದು ಅಷ್ಟೇ, ಮರ ತೊಗೊಂಡು ಬರೋದು ಅಷ್ಟೇ, ಎಲ್ಲದನ್ನು ಅಷ್ಟೇ ಸಾವಧಾನವಾಗಿ ಚೆನ್ನಾಗಾಗಿದೆ ಎಲ್ಲದನ್ನು. ನೋಡಿದ್ರಲ್ಲ, ಅಮ್ಮನ ಮರ ತರೋ ದಿನ ನಮ್ಮೂರಲ್ಲಿ ಸಂಭ್ರಮ ಹೇಗಿತ್ತು, ಎಷ್ಟು ಚೆನ್ನಾಗಿತ್ತು, ವಿಜೃಂಭಣೆಯಿಂದ ನಡೀತಾ ಇತ್ತು, ಎಷ್ಟು ಜನ ಸೇರ್ಕೊಂಡಿದ್ರು ಅಂತ ಹೇಳಿ. ಹೀಗೆ ಸಕ್ಕದಾಗಿ ನಡೆಯುತ್ತೆ. ತುಂಬ ಜನ ಇರ್ತಾರೆ. ಆ್ಯಕ್ಚುಲಿ ಇದು ಬಂದ್ಬಿಟ್ಟು 7 ಗ್ರಾಮಗಳ ಹಬ್ಬ ಇದು. ಈ ದೇವತೆನ 7 ಗ್ರಾಮದವರು ಪೂಜೆ ಮಾಡ್ತಾರೆ, ನಂಬಿದ್ದಾರೆ. ಆ ದೇವತೆ ಹಾಗೆ ಕೈ ಹಿಡಿದು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಏನೇ ಕಷ್ಟ ಇದ್ರೂ ಕೇಳ್ಕೊಂಡ್ರು ನಾವು ಅದೇ ರೀತಿ ನಡ್ಕೋಬೇಕು. ನಾನು ಅದು ಮಾಡ್ತೇನೆ ಇದು ಮಾಡ್ತೇನೆ ಅಂತೇಳಿ ಮಾಡಿಲ್ಲ ಅಂದರೆ ತೊಂದರೆ ಆಗುತ್ತೆ. ಸೊ ಈಗ ಹಸಿವಿದೆ, ಊಟ ಕೊಡ್ತೀನಿ ಅಂದರೆ ವೇಟ್ ಮಾಡ್ತಾ ಇರಲ್ವಾ, ಹಾಗೆ ಇದು ಕೂಡ ದೇವ್ರಿಗೆ ನಾವೇನೇ ಹರಕೆ ಹೊತ್ಕೊಂಡಿದ್ರು ಅದನ್ನು ಕಂಪ್ಲೀಟ್ ಮಾಡಬೇಕು. ಆವಾಗ ದೇವರು ಮಾಡಿದ್ದಕ್ಕೂ ನಮಗೂ ನಾವೇನೇ ಪ್ರತಿಫಲ ಕೇಳಿದ್ರು ಅದು ಆಗತ್ತೆ. ಎಷ್ಟೊಂದು ಜನ ಯಾವುದ್ಯಾವುದೋ ಊರಲ್ಲಿರ್ತಾರೆ. ಈ ಹಬ್ಬ ಬಂತು ಅಂದರೆ ಎಲ್ಲರೂ ಬಂದುಬಿಡ್ತಾರೆ. ಈ ಹಬ್ಬ ಬಂತು ಅಂದರೆ ಮನೇಲಿ ಕ್ಲೀನಿಂಗ್ ಸ್ಟಾರ್ಟ್ ಆಗುತ್ತೆ, ಧೂಳು, ವಾಷಿಂಗ್, ಆಮೇಲೆ ಊರೊಳಗಡೆ ಮಸಾಲೆ ಐಟಮ್ಸು, ತರಕಾರಿ ಐಟಮ್ಸು, ಅದು ಇದು ಫ್ಲವರ್ಸು, ಡೆಕೋರೇಷನ್ ಐಟಮ್ಸು ಪ್ರತಿಯೊಂದೂ ಸೇಲ್ ಮಾಡೋಕ್ಕೆ ಬರ್ತಾರೆ. ಕಾಳು ಬೇಳೆಗಳು, ಅದನ್ನು ಕೇಳೋಕ್ಕೆ ಒಂದು ಚಂದ. ಕಾಳು ಕಾಳು ಕಾಳು, ಬೇಳೆ 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 ಅಂತ ಹೇಳಿ, ಮಸಾಲೆ 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 ಅಂತ ಹೇಳಿ. ಇನ್ನು ನೆಕ್ಸ್ಟ್ ಅಪ್ಡೇಟ್ಸ್ನ ನೆಕ್ಸ್ಟ್ ವೀಡಿಯೋದಲ್ಲಿ ಮಾಡ್ತೀನಿ. ಇದ್ದು ಕಥೆನೇ ಇದೆ, ಅದನ್ನು ಒಂದು ವಿಡಿಯೋ ಮಾಡಿ ಹಾಕ್ತೀನಿ. ಥ್ಯಾಂಕ್ ಯು.